ಕೊಡಚಾದ್ರಿಯ ಮಡಿಲಲ್ಲಿ ಹಿನ್ನೀರ ಒಡಲಲ್ಲಿ ಬೆಳೆಯುತ್ತಿರುವ ಶಾಲೆ ಈ ಪ್ರಜ್ಞಾಭಾರತಿ ವಿದ್ಯಾಕೇಂದ್ರ. 2004-2005ರಲ್ಲಿ ಪ್ರಾರಂಭವಾದ ನಮ್ಮ ಈ ಜ್ಞಾನದೇಗುಲ ಹಳೆಯ ಕಟ್ಟಡದಲ್ಲಿ ಅನೇಕ ಕೊರತೆಯ ಮಧ್ಯದಲ್ಲೂ ಬಹಳ ಯಶಸ್ವಿಯಾಗಿ ಬೆಳೆದು ಬಂತು. ಅಂದಿನ ಮಕ್ಕಳು, ಪೋಷಕರು ಹಾಗೂ ಶಿಕ್ಷಕರೆಲ್ಲರ ಪರಿಶ್ರಮದಿಂದ ಇಂದು ಈ ಶಾಲೆ ಈ ಹಂತವನ್ನು ತಲುಪಿದೆ. ಈ ಹೊತ್ತು ಈ ಶಾಲೆಯಲ್ಲಿ ಓದಿದ ಎಲ್ಲಾ ಮಕ್ಕಳು ಮತ್ತು ಪೋಷಕರು ಹಾಗೂ ಎಲ್ಲಾ ಹಳೆಯ ಶಿಕ್ಷಕ ವೃಂದವನ್ನು ಸ್ಮರಿಸುತ್ತಾ ಅವರಿಗೆ ವಂದನೆಯನ್ನು ಹೇಳುತ್ತಾ ಇಂದಿನ 2024-25ನೇ ಸಾಲಿನ ವಾರ್ಷಿಕ ಸಂಭ್ರಮವನ್ನು ಸಡಗರದಿಂದ ಆಚರಿಸಲು ನಾವಿಲ್ಲಿ ಸಿದ್ಧರಾಗಿದ್ದೇವೆ. श्वेत पद्मासना या ब्रह्माच्युत शङ्कर प्रभृतिभिः देवैः सदा वन्दिता सा मां पातु सरस्वती भगवती शेषजाड्यापहा. ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವ ಗೆಳೆತನದ ಜಡೆಯ ಹೆಣೆಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸಿನ ಮೊಗವ ಅರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು. ಪಾಠಶಾಲಾ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಸಾಧನೆ ಸಂಸ್ಕೃತಿ ಸಂಗಮದ ಸಾವಿರ ಪ್ರತಿಭೆಯ ಅಭಿವ್ಯಕ್ತ. ನಾಳೆಯ ನಾಡಿನ ಪ್ರಜೆಗಳಲ್ಲಿ ಅಡಗಿದ ಕಲೆಗಳ ಅಭಿವ್ಯಕ್ತ. ಅಭಿವ್ಯಕ್ತ 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 ಅಭಿವ್ಯಕ್ತ. ಕನ್ನಡ ಮಣ್ಣಿನ ಮಕ್ಕಳಲ್ಲಿ ಅರಳುವ ಪ್ರತಿಭೆಯ ಅಭಿವ್ಯಕ್ತ. ಕವಿಗಳ ಹೃದಯದ ಭಾವಗಳು ಅಕ್ಷರ ರೂಪದಿ ಅಭಿವ್ಯಕ್ತ. ಭಾರತ ಮಾತೆಯ ಪದತಲಕ್ಕೆ ಅಗಣಿತ ಭಕ್ತಿಯ ಅಭಿವ್ಯಕ್ತ. ದೇಶವನಾಳುವ ನಾಯಕನ ಲಕ್ಷಣ ದಕ್ಷತೆ ಅಭಿವ್ಯಕ್ತ. ಅಭಿವ್ಯಕ್ತ 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 ಅಭಿವ್ಯಕ್ತ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ. ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು. ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆನೋ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು.
ತಾನೇ ನಮಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಡೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ಧನ್ಯವಾದಗಳು.